ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದಿವ್ಯಾ ರಮ್ಯ ಚಾನಲ್. ನಾನು ನಿಮ್ಮ ದಿವ್ಯಾ. ಹಿಂದೆ ಕೂತಿರೋದು ರಮ್ಯಾ, ಗಾಡಿ ಓಡಿಸ್ತಾ ಇರೋದು ರೋಹಿತ್. ಬಟ್ ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಸೌತ್ ಇಂಡಿಯನ್ ಫೇಮಸ್ ಆ್ಯಕ್ಟರ್ ಆಗಿರುವಂತಹ ಅರ್ಜುನ್ ಸರ್ಜಾ ಮತ್ತು ಅವ್ರ ಕುಟುಂಬದವರು ನಿರ್ಮಿಸಿರುವಂತಹ ಆಂಜನೇಯನ ಟೆಂಪಲನ್ನು ನೋಡೋಣ. ಈ ಟೆಂಪಲ್ ಇರುವಂಥದ್ದು ಚೆನ್ನೈಯಲ್ಲಿ. ಅಂದರೆ ನಿಮಗೆ ಗೂಗಲ್ ಮ್ಯಾಪಲ್ಲಿ ಕರೆಕ್ಟಾಗಿ ಲೊಕೇಶನ್ ಗೊತ್ತಾಗತ್ತೆ, ಬಟ್ ಅದು ಕೂಡ ದೊಡ್ಡ ಏನು ಹೋಲ್ಡಿಂಗ್ಸನ್ನು ಹಾಕಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ನೋಡ್ಕೊಂಡು ಹೋಗಿ ಕಿರಿದಾಗಿರುವಂತಹ ರೋಡು. ಪಾರ್ಕಿಂಗ್ ವ್ಯವಸ್ಥೆ ಅಷ್ಟೇನು ಚೆನ್ನಾಗಿಲ್ಲ. ನೀವಿಲ್ಲಿ ನೋಡ್ಬೋದು, ಏಕಶಿಲೆಯಲ್ಲಿ ನಿರ್ಮಿಸಿರುವಂತಹ 35 ಅಡಿ ಎತ್ತರದ ಆಂಜನೇಯನನ್ನು ನೋಡ್ಬೋದು. ಕರ್ನಾಟಕದ ಶಿಲ್ಪಿಯಾದ ಅಶೋಕ್ ಅವರು ಮಾಡಿರುವಂತಹ ಏಕಶಿಲಾ ಮೂರ್ತಿಯನ್ನು ನೋಡ್ಬೋದು. ಹಾಗೆ ಈ ದೇವಸ್ಥಾನದಲ್ಲಿ ನೀವು ಸೀತಾರಾಮ ಹಾಗೂ ಲಕ್ಷ್ಮಣರ ಮಂದಿರವನ್ನು ಕೂಡ ನೋಡ್ಬೋದು. ನಾಗದೇವತೆಯ ಪ್ರತಿಷ್ಠಾಪನೆ ಕೂಡ ಆಗಿರೋದನ್ನು ಇಲ್ಲಿ ಗಮನಿಸಬಹುದು. ಹಾಗೆ ಗಣೇಶನ ವಿಗ್ರಹ ಕೂಡ ಇಲ್ಲಿ ಪೂಜಿಸಲ್ಪಡುತ್ತದೆ, ಅದನ್ನು ಕೂಡ ನೋಡ್ಬೋದು. ಈ ಆರ್ಕಿಟೆಕ್ಚರ್ ನೋಡಿದ್ರೆ ಸ್ವಲ್ಪ ಮಾಡರ್ನ್ ಆ್ಯಂಡ್ ಟ್ರೆಡಿಷನಲ್ ಎರಡೂ ಕೂಡ ಕಂಬೈನ್ ಆಗಿದೆ. ತುಂಬ ಪೀಸ್ಫುಲ್ ಅಂತ ಅನಿಸುತ್ತೆ. ಆ್ಯಂಬಿಯನ್ಸ್ ಅಂತೂ ತುಂಬ ಚೆನ್ನಾಗಿದೆ. ತುಂಬ ಮೆಡಿಟೇಷನ್ ಮಾಡೋಕ್ಕೆ ಒಂದು ಒಳ್ಳೆಯ ಪ್ಲೇಸ್ ಥರ ಅನಿಸ್ಬೋದು. ಇಲ್ಲಿ ಕೂತ್ಕೊಂಡ್ರೆ ಒಂದ್ಸಲ ಹೋಗೋಕ್ಕೆ ಎದ್ದೋಗೋಕ್ಕೆ ಮನಸ್ಸು ಬರಲ್ಲ, ಅಷ್ಟು ನೀಟಾಗಿದೆ, ಅಷ್ಟು ಕಾಮ್ ಆಗಿದೆ. ಟೈಮಿಂಗ್ಸ್ ಬಂದುಬಿಟ್ಟು 8 AM ಇಂದ 11 AM ವರೆಗೂ ಓಪನ್ ಆಗಿರುತ್ತೆ. ಅದ ನಂತರ ಸಂಜೆ 5 PM ಇಂದ 8:30 PM ವರೆಗೂ ಇದು ಓಪನ್ ಆಗಿರುತ್ತೆ. ಸೇವೆಗಳಿಗೆ ಕೂಡ ಸಲ್ಲಿಸೋಕೆ ಇಲ್ಲಿ ಅವಕಾಶ ಇದೆ. ನೋಡಿದ್ರಲ್ವಾ, ಅರ್ಜುನ್ ಸರ್ಜಾ ಅವರ ಮತ್ತು ಅವರ ಕುಟುಂಬದವರ ಹನುಮಂತನ ಮೇಲಿರುವಂತಹ ಭಕ್ತಿಗೆ ಸಾಕ್ಷಿಯಾಗಿ ನಿರ್ಮಿಸಿರುವಂತಹ ಈ ಟೆಂಪಲನ್ನು ಸಾಧ್ಯ ಆದರೆ ನೀವು ಚೆನ್ನಾಗಿ ಬರ್ತಾ ಇದ್ರೆ ಒಂದ್ಸಲ ವಿಸಿಟ್ ಮಾಡಿ ಅಂತ ಹೇಳ್ತಾ ನನ್ನ ವ್ಲಾಗನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಅಂತ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಬಾಯ್. ವ್ಲಾಗ್ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿವನ್. ಬಾಯ್.